ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಇದು ಇರಾನ್ ಮತ್ತು ಇಸ್ರೇಲ್ ವಿಡಿಯೋ ಹಿಂದೆ ಮಾಡಿದ್ದೆ, ಅದ್ರ ಬಗ್ಗೆ ಮಾತಾಡಿದ್ದೆ. ಅದ್ರ ಬಗ್ಗೆ ಫೇಕ್ ನ್ಯೂಸ್ಗಳು ಬರ್ತಾ ಇದ್ದಾವೆ ಮೀಡಿಯಾದಲ್ಲಿ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಅದು ವಿತ್ತು ಏನು ನಡೀತಾ ಇದೆ, ಏನು ಇರಾನ್ ಏರ್ ಫೇಸ್ ಓಪನ್ ಮಾಡಿದ ಮೋದಿಗೋಸ್ಕರ. ನೋವೇ ಇರಾನ್ ಮತ್ತು ಇಂಡಿಯಾದು ಯಾವಾಗಿಂದ ಸಂಬಂಧ ಇದೆ, ಯಾವ ಥರ ಇದೆ ಅನ್ನೋದು ಎಲ್ರಿಗೂ ಗೊತ್ತು. ಆ ಥರ ಇದೆ. ನಿಮ್ಗೆ ಗೊತ್ತಿಲ್ಲ ಅಂದರೆ ನಾನು ತಿಳಿಸ್ಕೊಡೋಕೆ ಇಷ್ಟಪಡ್ತೀನಿ. ಇರಾನ್ ಮತ್ತು ಇಂಡಿಯಾ ಯಾವಾಗಿಂದ ಒಗ್ಗಟ್ಟಾಗಿದೆ ಅಂದರೆ, ಇರಾನ್ಗೆ ಫಸ್ಟು ಡೀಸೆಲ್ ಮತ್ತು ಪೆಟ್ರೋಲ್ ಸಪ್ಲೈ ಮಾಡಿದ್ದೇ ಇರಾನ್. ಈ ಮೋದಿ ಅವಾಗ ಹುಟ್ಟಿದ್ದೇ ಇದಿಲ್ಲ. ಅವಾಗಿಂದ ಬ್ರಿಟಿಷ್ ಆಡಳಿತ ಇತ್ತು, ಅವಾಗಿಂದ ಇರಾನಿಗೆ ನಮಗೆ ಕ್ರೂಡ್ ಆಯಿಲ್ ಸಪ್ಲೈ ಆಗ್ತಿದೆ. ಇವನು ಮೋದಿ ಯಾವನ ಅಲ್ಲ, ನಾನು ಓಪನಾಗಿ ಹೇಳ್ತೀನಿ. ಏನಾದರೂ ನ್ಯೂಸಲ್ಲಿ ಏನಾದರೂ ಬರಲಿ, ನನಗೆ ಏನಾದರೂ ಆಗಲಿ, ಅದಕ್ಕೆಲ್ಲ ಈ ಗೋಧಿ ಮೀಡಿಯಾಕ್ಕೆ ಎದುರ್ಕೊಂಬಿಟ್ಟು ಎಲ್ಲ ಪ್ರತಿಯೊಬ್ಬರನ್ನ ಅದೇ ಈ ಗೋಧಿ ಮೀಡಿಯಾಲಿಂತಾನೆ ಎದುರ್ಕೊಂಬಿಟ್ಬಿಟ್ಟು ಏನು ಮಾತಾಡದೆ ಬಿಟ್ಬಿಟ್ಟು ಇದು ಮಾಡಿಕೊಂಡು ಆ ಥರ ಆದರೆ ನಡೆಯೋದಿಲ್ಲ. ಇಲ್ಲಿ ಇರಾನ್ ಇಂದ ಬಂದಿರತಕ್ಕಂಥವ್ರು ಮುಸ್ಲಿಂ ಜನ, ಹೌದು, ಓಕೆ, ಮುಸ್ಲಿಂ ಜನ ಬಂದಿರೋದು, ಮುಸ್ಲಿಂ ಜನ ಇದಾಗಿರೋದು. ಅದಕ್ಕೆ ಏರ್ ಸ್ಪೇಸ್ ಓಪನ್ ಮಾಡಿ ಇಂಡಿಯಾ ಕಾರಣ, ಓಕೆ. ಬಂದಿರೋರು ಯಾರು ಅಂತ ಮೀಡಿಯಾದವ್ರು ತೋರಿಸ್ಬೇಕಲ್ಲ. ಯಾಕೆ ಏನಕ್ಕೆ ತೋರಿಸ್ತಾ ಇಲ್ಲ ಅದನ್ನು? ಅದ್ರ ಬಗ್ಗೆ ಹೇಳಿ. ನಿಮ್ಮ ಮೋದಿ ಕೈಲೇ ಮೋದಿನ ಇಂಡಿಯಾದಲ್ಲಿ ಪ್ರಾಪರಾಗಿ ಒಂದು ಇಂಗ್ಲೀಷ್ ಸ್ಪೀಚ್ ಕೊಡೋಕೆ ಹೇಳಿ ಮೋದಿನ. ನಾನು ಅವಾಗ ಒಪ್ಕೊಂಡ್ಬಿಡ್ತೀನಿ. ಒಂದು ಪ್ರಾಪರಾಗಿ ಇಂಗ್ಲೀಷ್ ಸ್ಪೀಚ್ ಕೊಡೋಕೆ ಹೇಳಿ ಮೋದಿ. ಅವಾಗ ನಾವು ಮೋದಿನೇ ಹೌದಪ್ಪ, ಹೊರಗಡೆ ಕಂಟ್ರಿಲಿ ಮೋದಿಗೆ ಒಳ್ಳೆ ಸ್ಪೀಚ್. ಅವನು ಬೇರೆ ಕಂಟ್ರಿ, ಅವನು ಯುರೋಪ್, ಒಬ್ಬನು ಉಗಿತಾ ಇದ್ದಾನೆ ಇಂಗ್ಲೀಷಲ್ಲಿ, ಬಾಜು ನಿಂತ್ಬಿಟ್ಟು ಅಸೆಂಬ್ಲಿಯಲ್ಲಿ ನಗ್ತಾ ಇದ್ದಾನೆ ಮೋದಿ. ಅಂಥವ್ನು ಇವನು ಚಾಯ್ವಲ್ಲ. ಅವನಿಗೆ ಹೋಗ್ಬಿಟ್ಟು ನೀವು ಈ ಥರ ಸಪೋರ್ಟ್ ಮಾಡೋದು ಅದೆಲ್ಲ ಸರಿ. ನೀವೇನು ಅನ್ಕೊತೀರೋ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ. ಬಟ್ ಈ ಥರ ನೀವು ಮೋದಿನ ನಂಬ್ಕೊಂಡು ಹೋಗ್ಬಿಟ್ಟು ಮೋದಿಯಿಂದ ಈ ದೇಶ ಈ ಥರ ಆಗಿದೆ, ನೋ ವೇ. ನಮ್ಮ ದೇಶ ಏನಾದರೂ ಉದ್ಧಾರ ಆಗಿದೆ, ಏನಾದರೂ ಈ ಥರ ಇವಾಗಿನ ಪ್ರೆಸೆಂಟ್ ಸಿಚುವೇಷನಲ್ಲಿ, ಇವಾಗ ವಾರ್ ಇದರೆಲ್ಲದರಲ್ಲೂ ನಮ್ಮ ದೇಶ ಏನಾದರೂ ಡೆವಲಪ್ ಆಗಿದೆ ಅಂದರೆ ಅದು ಒಂದೇ ಒಂದು ಕಾರಣ, ಆರ್ಮಿಯಿಂದ. ಮೋದಿ ಅದರಲ್ಲಿ 0.00% ಅವನು 1% ಏನಿಲ್ಲ ಮೋದಿದು. ಬೇಕಾದ್ರೆ ಚಾಯ್ ಮರ ಕಳಿಸಿಬೇಕಾದ್ರೆ ಒಪ್ಕೊತೀನಿ ನಾನು, ಅದಕ್ಕೆ ಮಾತ್ರ ಲಾಯಕ್ ಮೋದಿ. ನಮ್ಮ ದೇಶ ಪ್ರೈಮ್ ಮಿನಿಸ್ಟರ್ ಆಗೋಕ್ಕೆ 1% ಲಾಯಕ್ಕಿಲ್ಲ ಮೋದಿ. ನಾನು ಒಪ್ಪನಾಗೆ ಹೇಳ್ಬಿಡ್ತೀನಿ, 1% ಲಾಯಕ್ಕಿಲ್ಲ ಮೋದಿ. ನಿನ್ನೆ ಒಂದು ಡಿಫೆನ್ಸ್ ನಡೀತು. ಇರಾನ್ ಬಗ್ಗೆ ಒಂದು ಕ್ವಶನ್ ಕೇಳಿದರೆ ಮೋದಿಯವರು, ನೀವು ನ್ಯೂಸಲ್ಲಿ ನೋಡಿದಿರೋ ಇಲ್ಲೋ ಗೊತ್ತಿಲ್ಲ, ನ್ಯೂಸಲ್ಲಿ ಒಂದು ಕ್ವಶನ್ಗೂ ಆನ್ಸರ್ ಇಲ್ಲ ಮೋದಿಯಿಂದ. ಒಂದು ಕ್ವಶನ್ಗೂ ಆನ್ಸರ್ ಇಲ್ಲ ರಾಜ್ಯಸಭಾದಲ್ಲಿ. ನೋಡಿ ಬೇಕಾದ್ರೆ ನೀವು ರಾಜ್ಯಸಭಾದ ನಿನ್ನೆ ವಿಡಿಯೋ ತೆಗೆದ್ಬಿಟ್ಟು ನೋಡಿ. ಒಂದು ಕ್ವಶನ್ಗೂ ಆನ್ಸರ್ ಇಲ್ಲ ಮೋದಿ ಹತ್ರ. ಅಮಿತ್ ಶಾ, ಮೋದಿ ಸುಮ್ಮನೆ ಕೂತಿದ್ದಾರೆ. ಓಕೆ, ಟ್ರಂಪ್ ಮಾತು ಕೇಳ್ಕೊಂಬಿಟ್ಟು ನಮ್ಮ ಯುದ್ಧ ಆಫ್ ಮಾಡಿದರು. ಓಕೆ, ಟ್ರಂಪ್ ಏನು ಹೇಳ್ತಾ ಇದ್ದಾನೆ, ರಷ್ಯಾದಿಂದ ನೀವೇನೋ ಸಪ್ಲೈ ಮಾಡ್ಕೋಬಾರ್ದು, ಚೀನಾದಿಂದ ನೀವೇನೋ ತೊಗೋಬಾರ್ದು. ಟ್ರಂಪ್ ಯಾರು? ನಮ್ಮ ದೇಶ ನಮಗೆ ಸ್ವತಂತ್ರ ಸಿಕ್ಕಿದೆ ಅಲ್ಲ, ಸ್ವತಂತ್ರವಾಗಿ ಡಿಪೆಂಡ್ ಮಾಡೋ ಅಷ್ಟು ಕೆಪಾಸಿಟಿ ಅಲ್ವಾ? ಇಂದಿರಾ ಗಾಂಧಿ ಯಾವಾಗ 1980 ಇಂದಿರಾ ಗಾಂಧಿ ಅಮೇರಿಕಕ್ಕೆ ನೀವು ಹೇಳಿದ ಮಾತು ನಾವು ಕೇಳಲ್ಲ, ನಮ್ಮ ಡಿಪೆಂಡ್ ನಾವು ನೋಡ್ಕೊತೀವಿ ಅಂತ ಹೇಳಿ ಬಂದಿದ್ದ ಐರನ್ ಲೇಡಿ. ಇವಾಗ ನಾವು ಯಾವ ಥರ ಡೆವಲಪ್ ಆಗಿದ್ದೀವಿ, ಅಷ್ಟೆಲ್ಲ ಮಾಡಿಕೊಟ್ಟಿದೆ ಗೌರ್ಮೆಂಟ್, ಕಾಂಗ್ರೆಸ್ ಗೌರ್ಮೆಂಟ್ ಅಷ್ಟೆಲ್ಲ ಮಾಡಿಕೊಟ್ಟಿದೆ, ಅಷ್ಟೆಲ್ಲ ಡಿಫೆನ್ಸ್ ಇದನ್ನೆಲ್ಲ ಕೊಟ್ಟಿದೆ ನಮಗೆ. ಇಷ್ಟು ಕೊಟ್ಟರು ಧೈರ್ಯವಾಗಿ ಹೇಳಕ್ಕೆ ಮೋದಿ ಕೈಲಿ ಆಗ್ತಿಲ್ಲ. ಯಾಕಂದರೆ ಮೋದಿಗೆ ಅದರ ಬಗ್ಗೆ 1% ನಾಲೆಜ್ ಇಲ್ಲ. ಬೇರೆಯವ್ರು ಹೇಳ್ಕೊಟ್ಟಿದ್ದನ್ನು ಕೇಳಬೇಕು,
ಅದ್ರ ತಕ್ಕಂಗೆ ಮೇಕಪ್ ಹಾಕೋಬೇಕು, ಅದ್ರ ತಕ್ಕಂಗೆ ಫೋಟೋ ಶೂಟ್ ಮಾಡಬೇಕು, ಅದ್ರ ತಕ್ಕಂಗೆ ಹೋಗ್ಬಿಟ್ಟು ನಿಲ್ಬೇಕು. ಅಷ್ಟು ಬಿಟ್ರೆ ಏನೂ ಗೊತ್ತಿಲ್ಲ. ಬೇಕಾದ್ರೆ ಒಂದು ಕಿತ್ಲಿ ಕೊಡಿ, ಅದರಲ್ಲಿ ಚಾಯ್ ಕೊಡಿ, ಬೇಕಾದ್ರೆ ಅದ್ರ ತಕ್ಕಂಗೆ ಮಾರ್ಕೆಟಿಂಗ್ ಮಾಡಿಕೊಡ್ತಾನೆ. ಅದ್ರ ಮಾತ್ರ ಓಪನ್ ಆಗಿ ಹೇಳ್ಬೋದು ನಾನು. ಏನ್ರಿ ಮೋದಿ 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 ಇವನು ಇಲ್ಲಿ ಆಂಧ್ರದಲ್ಲಿ ಪವನ್ ಕಲ್ಯಾಣ್ ಮಾತಾಡ್ತಾನೆ. ಮುಂಚೆ ಮೋದಿ ಬರೋಕ್ಕಿಂತ ಮುಂಚೆ ಆ ಥರ ಹಿಂಗೆ ನಾವು ಹಿಂದೂ ಮುಸ್ಲಿಮ್ ಒಂದು ಆ ಥರ ವಾಪಸ್ ಮೋದಿ ಸಪೋರ್ಟ್ ಮಾಡಿ ಸನಾತನಿ ಅದು ಇದು ಅಂತ ಹೇಳ್ಬಿಟ್ಟು ಸನಾತನಿದ್ದು ಇದನ್ನೆಲ್ಲ ಏನು ಬುಜ್ಜ ಪೈಜಾಮ ಹಾಕೊಂಬಿಟ್ಟು ಕೇಸರಿದ್ದು ಎಲ್ಲ ಹಾಕೊಂಬಿಟ್ಟು ಕೆಳಗೆ ಚಾಪ್ಲಿ ಹಾಕೊಂತ. ಏನ್ರಿ ಇದು? ನಾವು ಸನಾತನ ಧರ್ಮದಲ್ಲೇ ಉಳಿದವರು ಎಲ್ಲ. ನಮಗೇನು ಶಿವ ಯಾವತ್ತು ಈ ಥರ ನಾವು ನಂಬೋ ದೇವ್ರು ಒಂದೇ ಶಿವ ಯಾವತ್ತು ನೀವು ಚಪ್ಪಲಿ ಹಾಕ್ಕೋಬೇಡಿ, ನೀವು ಉಪವಾಸ ಇರಬೇಡಿ ಈ ಥರ ಅಂತ ಯಾವತ್ತೂ ಹೇಳಿಲ್ಲ. ಯಾರು ಬಂದು ಹೇಳಿಲ್ಲ. ಯಾವನ ಒಬ್ಬನ ಕಟೀಲ್ ಕುಂತ್ಕೊಂಡ್ಬಿಟ್ಟು ಹೇಳಿದ ಮಾತನ್ನು ಕೇಳೋಕೆ ನಾವು ತಯಾರಿಲ್ಲ. ಓಕೆ, ನಾವು ಬಿಲೀಫ್ ಆಗಿ ನಂಬಿದ್ರೆ ದೇವ್ರು ಇರ್ತಾನೆ, ದೇವ್ರು ಇದ್ದೇ ಇರ್ತಾನೆ, ಇಲ್ಲ ಅಂತಂದು ಹೇಳೋಕ್ಕಾಗಲ್ಲ, ಇದಾನೆ ಅಂತಲೂ ಹೇಳೋಕ್ಕಾಗಲ್ಲ. ನಾನು ಓಪನಾಗಿ ಹೇಳ್ತೀನಿ, ಇದಾನೆ ಅಂತಲೇ ಹೇಳೋಕ್ಕಾಗಲ್ಲ. ಬಟ್ ದೈವ ಭಕ್ತಿ ಎಲ್ರಿಗೂ ಇದ್ದೇ ಇರುತ್ತೆ. ಆ ದೈವ ಭಕ್ತಿನ ರಾಜಕೀಯ ಕನ್ವರ್ಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ದೈವ ಭಕ್ತಿನ ರಾಜಕೀಯ ಕನ್ವರ್ಟ್ ಮಾಡೋದು ಯಾವತ್ತಾದರೂ ಯಾವ ದೇಶದಲ್ಲಾದರೂ ನೋಡಿದಾರೆ ನೀವು? ನಮ್ಮ ದೇಶದಲ್ಲಿ, ನಮ್ಮದೇ ಇಡೀ ವರ್ಲ್ಡಲ್ಲಿ ಯಾವ ಕಂಟ್ರಿ ಆದರೂ ದೇವ್ರ ಹೆಸರು ಇಟ್ಕೊಂಡ್ಬಿಟ್ಟು ರಾಜಕೀಯ ಮಾಡಿದ್ದು ಒಂದು ಉದಾಹರಣೆ ಕೊಡಿ ನನಗೆ, ಅವತ್ತು ನಾವು ಒಪ್ಕೊತೀನಿ. ನಾವು ಈ ಥರ ಕೆಲಸ ಮಾಡ್ತೀವಿ, ನಾವು ಈ ಥರ ಡೆವಲಪ್ ಮಾಡ್ತೀವಿ ಅಂತ ಹೇಳಿದರೆ ಬಿಟ್ಟರೆ, ನಮ್ಮದು ಹಿಂದೂ ಆಗಬೇಕು, ಇದು ಮುಸ್ಲಿಮ್ ಆಗಬೇಕು, ಈ ಥರ ಜಾತೀಯವಾಗಿ ಯಾವುದಾದ್ರೂ ದೇಶ ಇದೆಯಾ? ಈ ಥರ ಬಿಟ್ರೆ ಏನು ಅಂದ್ಬಿಡ್ತಾರೆ, ಏಯ್ ನಿನಗೆ ಜಾತಿ ಬಗ್ಗೆ ಏನು ಗೊತ್ತು, ನಿನ್ನ ಧರ್ಮದ ಬಗ್ಗೆ. ಓಕೆ ಬ್ರೋ, ನಾನು ಒಪ್ಕೊತೀನಿ, ನಂಗೆ ಜಾತಿ ಬಗ್ಗೆ ಗೊತ್ತಿಲ್ಲ, ನನ್ನ ಧರ್ಮದ ಬಗ್ಗೆ ಗೊತ್ತಿಲ್ಲ. ಓಕೆ ಅಪ್ಪ, ನಾ ಜಾತಿ ಧರ್ಮ ಏನೋ ಗೊತ್ತಿಲ್ಲ. ನಿನಗೆ ಜಾತಿ ಧರ್ಮ ಗೊತ್ತಾ? ನಿನ್ನ ಜಾತಿ ಅವನ್ನೇ ನೀನು ಯಾವತ್ತೂ ದ್ವೇಷ ಮಾಡಿಲ್ವಾ? ಒಪ್ಪನೆಗೆ ಹೇಳು ನೋಡೋಣ. ನಿನ್ನ ಜಾತಿ ಅವನ್ನೇ ನೀನು ದ್ವೇಷ ಮಾಡಿಲ್ವಾ? ಅಲ್ಲಿ ಎಲ್ಲಿ ಹೋದ ನಿನ್ನ ಜಾತಿ? ಎಲ್ಲಿ ಹೋದ ನಿನ್ನ ರಾಮ? ಎಲ್ಲಿ ಹೋದ ನಿನ್ನ ಲಕ್ಷ್ಮಣ? ಎಲ್ಲಿ ಹೋದ ನಿನ್ನ ಭರತ? ಎಲ್ಲಿ ಹೋದ ನಿನ್ನ ಶತ್ರುಘ್ನ? ಅದನ್ನೇ ಹೇಳು. ಜಾತಿ ಬಿಟ್ಬಿಡು. ನಿನ್ನ ಸನಾತನ ಅಂತ ಇಟ್ಕೊಂಡ್ಮೇಲೆ ರಾಮ ಅಂದಮೇಲೆ ಸನಾತನ. ನಾನು ಹೇಳೋದು ರಾಮ ಅಂದಮೇಲೆ ಸನಾತನ. ಓಕೆ, ನೀನು ಎಷ್ಟು ನಮ್ಮ ಜಾತಿಯವ್ರನ್ನೇ ಹೊಡೆದಾಡೋದು, ಬಡದಾಡೋದು ಏನಿದು? ಹಿಂದೂ ಮುಸ್ಲಿಮ್ ಯಾಕೆ ನನ್ನಲ್ಲೂ ಮುಸ್ಲಿಂ ಫ್ರೆಂಡ್ಸ್ ಇದ್ದಾರೆ. ಎಷ್ಟೋ ಜನ ನನಗೆ ನನ್ನ ಜಾತಿಯವರೇ ಆಗಿಲ್ಲ, ಇದು ಮುಸ್ಲಿಮ್ ಅವ್ರು ನನಗಾಗಿದ್ದಾರೆ, ಅಷ್ಟೆಲ್ಲ ಹೆಲ್ಪ್ ಆಗಿದ್ದಾರೆ. ಅದೇ ಹೋಯ್ತಾ? ಅದು ರಾಮ್ ರಹೀಮ್ ಆ ಥರ ಇದ್ದೀವಿ ನಾವು. ಇವೆಲ್ಲ ಸುಳ್ಳು ಇದನ್ನೆಲ್ಲ ಇಟ್ಕೊಂಬಿಟ್ಟು ಸುಮ್ಮನೆ ನೀವು ಕಿತ್ತಾಡ್ಕೊಂಬಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ಮೋದಿ ಬಂದ್ಬಿಟ್ಟು ನಿಮಗೇನೂ ಮಾಡೋಕ್ಕಾಗಲ್ಲ. ಮೋದಿಗೆ ಫಸ್ಟ್ ಆಫ್ ಆಲ್ ಒಂದು ಪ್ರಾಪರ್ ಇಂಗ್ಲೀಷ್ ಸ್ಪೀಚ್ ಕೊಡೋಕ್ಕೆ ಹೇಳಿ. ಫಸ್ಟ್ ಆಫ್ ಆಲ್ ಪ್ರಾಪರ್ ಇಂಗ್ಲೀಷ್ ಸ್ಪೀಚ್ ಕೊಡೋಕ್ಕೆ ಹೇಳಿ ಮೋದಿಗೆ. ನಾನು ಚಾಲೆಂಜ್ ಮಾಡ್ತೀನಿ. ಬೇಕಾದ್ರೆ ನಾನು ಇಂಗ್ಲೀಷಲ್ಲಿ ಸ್ಪೀಚ್ ಕೊಟ್ಬಿಟ್ಟು ಬೇಕಾದ್ರೆ ತೋರಿಸ್ತೀನಿ. ನಾನು ಓಪನಾಗಿ ಹೇಳ್ತೀನಿ, ನಾನು ಅನ್ಎಜುಕೇಟೆಡ್ ನಾನು ಬೇಕಾದ್ರೆ ಇಂಗ್ಲೀಷಲ್ಲಿ ಸ್ಪೀಚ್ ಕೊಡ್ತೀನಿ. ನನ್ನ ಪ್ರಕಾರ ಮೋದಿಗೆ ಇಂಗ್ಲೀಷ್ ಸ್ಪೀಚ್ ಕೊಡೋಕ್ಕೆ ಹೇಳಿ ನೋಡೋಣ. ಒಂದು ಇಂಗ್ಲೀಷ್ ಸ್ಪೀಚ್ ಮೋದಿದು ಒಂದು ವಿಡಿಯೋ ಅಪ್ಲೋಡ್ ಮಾಡಿ ತೋರಿಸಿ. ಪ್ರಾಪರ್ ಇಂಗ್ಲೀಷಲ್ಲಿ ಮೋದಿ ಮಾತಾಡಿರ್ತಕ್ಕಂಥ ಒಂದು ವಿಡಿಯೋ ನೀವು ತೋರಿಸಿ ನನಗೆ. ಅವಾಗ ನಾವು ಒಪ್ಕೊತೀನಿ ನಮ್ಮ ಇಂಡಿಯಾದ ಪ್ರೈಮ್ ಮಿನಿಸ್ಟರ್ ಮೋದಿ ಅಂತ ನಾವು ಒಪ್ಕೊತೀವಿ. ಒಂದು ವಿಡಿಯೋ ತೋರಿಸಿ ನನಗೆ ಮೋದಿ ಮಾತಾಡ್ತಕ್ಕಂಥ ಒಂದು ಪ್ರಾಪರ್ ಇಂಗ್ಲೀಷ್. ಇಷ್ಟು ದೇಶ ಸುತ್ತಾನೆ, ಏನು ಕಾಸ್ಟ್ಲಿ ಸ್ಪೆಕ್ಟು, 1,30,000 ಸ್ಪೆಕ್ಟು ಬರೀ ಹಾಕ್ಕೊಳ್ಳೋದು. ಅವನು ದಿನಕ್ಕೊಂದು ಸೂಟು, ದಿನಕ್ಕೊಂದು ದೇಶ ಸುತ್ತಾಡೋದು, ಒಂದು ಸ್ಪೀಚ್ ಇಲ್ಲ, ಒಂದು ಏನಿಲ್ಲ. ಅಲ್ಲಿ ಇಂಗ್ಲೀಷಲ್ಲಿ ನಮ್ಮ ದೇಶದ ಬಗ್ಗೆ ಉಗಿತಿದ್ರೆ ಅದು ಕಿಹಿ ಅಂತ ಅಲ್ಲಿ ಕಿಶಿ. ಅದು ಏನೇ ಒಂದು ಇಂಗ್ಲೀಷ್ ವರ್ಡ್ ಗೊತ್ತಿಲ್ಲ ಇವನಿಗೆ, ಚಾಮರವನಿಗೆ. ಇವನು ತೊಗೊಂಡೋಗಿ ನಮ್ಮ ಪ್ರೈಮ್ ಮಿನಿಸ್ಟರ್ ಮಾಡ್ಬಿಟ್ಟು ಅಲ್ಲಿ ನಿಮ್ಮ ಆಂಧ್ರ ಭಕ್ತರಿಗೆ ಈ ಥರ ರಾಮ ಮಂದಿರ ಮಾಡಲಿ ಗುರು, ನಮ್ಗೆ ನಂಬಿಕೆ ಇದೆ ದೇವ್ರ ಮೇಲೆ,
ಓಕೆ, ಪೂಜೆ ಮಾಡೋಣ. ನಮಗೆ ಬೇಜಾನ್ ದೇವಸ್ಥಾನ ಇದೆ. ರಾಮ ಮಂದಿರಕ್ಕಿಂತ ನಮಗೆ ಬೇಜಾನಷ್ಟು ಪುರಾತನ ಕಾಲದಿಂದ ನಮಗೆ ಮಹಾಭಾರತ ಮತ್ತು ರಾಮಾಯಣದಿಂದ ಸೃಷ್ಟಿಯಾಗಿರ್ತಕ್ಕಂಥ ದೇವಾಲಯಗಳಿದ್ದಾವೆ. ಅದಕ್ಕಿಂತ ರಾಮ ಮಂದಿರ ನಮಗೆ ಶ್ರೇಷ್ಠನಾ? ರಾಮಾಯಣದಲ್ಲೇ ಸೃಷ್ಟಿಯಾಗಿರ್ತಕ್ಕಂಥ ದೇವಸ್ಥಾನಗಳಿದ್ದಾವೆ ನಮಗೆ, ಗೊತ್ತಾ ನಿಮಗೆ? ಮಹಾಭಾರತದಲ್ಲೇ ಸೃಷ್ಟಿಯಾಗಿರ್ತಕ್ಕಂಥ ಕೇದಾರನಾಥ ಇದೆ. ಪಾಂಡವರು ಸೃಷ್ಟಿ ಮಾಡಿರ್ತಕ್ಕಂಥ ಕೇದಾರನಾಥ ದೇವಾಲಯ ಇದೆ. ಅದಕ್ಕಿಂತ ಶ್ರೇಷ್ಠ ಇವನು ಮೋದಿ ಮಾಡಿರ್ತಕ್ಕಂಥ ರಾಮ ಮಂದಿರ ನಮಗೆ ಕೇದಾರನಾಥಕ್ಕಿಂತ ಶ್ರೇಷ್ಠನೇ ಇದು? ಕೇದಾರನಾಥ ದೇವಾಲಯ ಯಾವ ರೀತಿ ಸ್ಥಾಪನೆ ಆಗಿದೆ ಅಂತ ಗೊತ್ತಾ ನಿಮಗೆ? ಕೇದಾರನಾಥ ದೇವಸ್ಥಾನ ಪಾಂಡವರು ಕೌರವ್ರನ್ನ ಸಂಹಾರ ಮಾಡಿದ ಮೇಲೆ ಅಲ್ಲಿ ಹೋಗ್ಬಿಟ್ಟು ತಮ್ಮ ಪಾಪನ ಕಳ್ಕೊಳ್ಳೋಕ್ಕೆ ಹಿಮಾಲಯಕ್ಕೆ ಹೋಗ್ಬಿಟ್ಟು ಶಿವನ ತಪಸ್ಸು ಮಾಡ್ತಾರೆ. ಶಿವ ಒಂದು ಗೂಳಿ ಆಕಾರದಲ್ಲಿ, ಅಂದರೆ ಗೂಳಿ ಆಕಾರದಲ್ಲಿ ಸೃಷ್ಟಿ ಆಗ್ತಾನೆ ಶಿವ, ಇವ್ರನ್ನ ಟೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಆವಾಗ ಭೀಮ ಏನು ಮಾಡ್ತಾನೆ, ಆ ಗೂಳಿನ ಭುಜ ಇರುತ್ತಲ್ಲ ಅದನ್ನು ಹೋಗ್ಬಿಟ್ಟು ಹಿಡ್ಕೊತಾನೆ. ಅದನ್ನ ಹಿಡ್ಕೊಂಡು ಬಲವಂತವಾಗಿ ಕಿತ್ತಾಗ ಅದು ಗೂಳಿದ ಉಬ್ಬಿರುತ್ತಲ್ಲ, ಉಬ್ಬು ಕಿತ್ಕೊಂಡ್ಬಂದು ಅಲ್ಲಿ ಸ್ಥಾಪನೆ ಆಗುತ್ತೆ. ಆ ಸ್ಥಾಪನೆಯಿಂದ ಕೇದಾರನಾಥ ದೇವಾಲಯ ಸೃಷ್ಟಿಯಾಗಿರೋದು, ಶಿವನಿಂದ ಸೃಷ್ಟಿಯಾಗಿರ್ತಕ್ಕಂಥ ದೇವಾಲಯ. ಅದಕ್ಕಿಂತ ಪವಿತ್ರವಾದ ದೇವಾಲಯ ಇದೆ ಯಾವುದಿದೆ? ಇವನು ಯಾವ ಜಾತಿಗಳು ಅದನ್ನೆಲ್ಲ ಮಾತಾಡ್ಬಾರ್ದು ನಾನು. ಇವನು ಹೋಗ್ಬಿಟ್ಟು ಪೂಜೆ ಮಾಡಿ ಅದನ್ನು ಉದ್ಘಾಟನೆ ಮಾಡ್ತಾನೆ. ಅದನ್ನೆಲ್ಲ ಇಡೀ ದೇಶಕ್ಕೆ ಲ್ಯಾಪ್ ಹೊಡಿಯುತ್ತೆ. ಎಲ್ಲಿಗೆ ಹೋಗಿದ್ದೀರ ಗುರು ನೀವು? ಏನು ಮಾಡ್ತಾ ಇದ್ದಾರೆ ನೀವೆಲ್ಲ? ಈ ಜಾತಿ ಮೂಢನಂಬಿಕೆ ಇವೆಲ್ಲ ಬಿಡಿ. ನಮಗೆ ಶ್ರೇಷ್ಠವಾದ ದೇವಾಲಯಗಳು ಪುರಾತನ ಕಾಲದಿಂದ ನಮಗೆ ಹಿರಿಯರು ಮಾಡಿಕೊಟ್ಟು ತುಂಬ ಇದ್ದಾವೆ. ಅವನ್ನ ಪೂಜಿಸಿ. ನಮ್ಮ ಊರ ಪಕ್ಕನೇ ಇದ್ದಾವೆ, ನಮ್ಮ ಮನೆ ಪಕ್ಕನೇ ಇದ್ದಾವೆ, ಅವನ್ನ ಪೂಜಿಸಿ. ಇವನು ಮಾಡ್ತಾ ಇರ್ತಕ್ಕಂಥದ್ದು ರಾಜಕೀಯಕ್ಕೋಸ್ಕರ. ಇವನು ಮಾಡಬೇಕಾಗಿತ್ತಂದ್ರೆ ಇದಕ್ಕೆಲ್ಲ ಬಂದು ಈ ಪ್ರೈಮ್ ಮಿನಿಸ್ಟರ್ ಆಗಿ ಇದನ್ನ ಮಾಡಬೇಕಾಗಿದ್ದೆಲ್ಲ ಹಿಂದೆನೇ ಮಾಡ್ಬೋದಾಗಿತ್ತಲ್ಲ, ಏನಕ್ಕೆ ಮಾಡಿಲ್ಲ? ಒಂದು ತೋರಿಸಿ. ಇವನು ಹಿಂದೆ 1988 ಡಿಜಿಟಲ್ ಕ್ಯಾಮ್ರಾ ಬಂದಿರೋದು. ಇವನು ಹೇಳ್ತಾನೆ 1987 ಯುರೋಪಲ್ಲಿ ಹೋಗ್ಬಿಟ್ಟು ಫೋಟೋಶೂಟ್ ಮಾಡಿದ್ದಾನೆ. ನೋಡ್ಕೊಳ್ಳಿ ನೀವು. ಅವಾಗಲೇ ನಾನು ಕ್ಯಾಮ್ರಾ ಖರೀದಿ ಮಾಡಿದ್ದೀನಿ ಅಂತಂದು ತೋರಿಸ್ಕೊಡ್ತಾನೆ ಮೋದಿ. ಯಾವ ಥರ ಇರಬೇಡ ಇವನ್ ಗಿಮಿಕ್. ನೀವೇ ತಿಳ್ಕೊಳ್ಳಿ ಅಷ್ಟೇ, ಮತ್ತೇನಿಲ್ಲ. ಚಾಯ್ ಮಾರ್ಕೊಂಬಂದಿದ್ದೀನಿ, ಚಾಯಿಂದ ಬದುಕಿದ್ದೀನಿ. 1987 ಇವನ್ ಏಜ್ ಏನು? ಅವಾಗಲೇ ಇವನು ಫಾರಿನ್ ಟ್ರಿಪ್ ಮಾಡಿದ್ದಾನೆ ಮೋದಿ. ಒಬ್ಬ ಚಾಯ್ ಮಾರ್ಬಿಟ್ಟು ಫಾರಿನ್ ಟ್ರಿಪ್ ಮಾಡೋಕ್ಕಾಗತ್ತಾ ಯಾವನಾದರೂ? ಏನು ಮಾತಾಡ್ತಾರೆ? ಮಾತಾಡಿದ್ದೆಲ್ಲ ಈ ದೇಶ ನಂಬುತ್ತೆ, ಸುಳ್ಳು ಭಾಷಣಗಳು ನಂಬುತ್ತೆ. ಅವನು ಎಲ್ಲಿಂದ ಬಂದ ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅದು ಬಿಟ್ಬಿಟ್ಟು ಬರೀ ಓಪನ್ ಆಗಿ ಇನ್ನೊಂದು ವಿಷಯ ಹೇಳ್ಬೇಕಿದೆ ಈ ವಿಡಿಯೋದಲ್ಲಿ. 9,000 ಕೋಟಿ ಇರ್ತಕ್ಕಂಥ ವಿಜಯ ಮಲ್ಯ, 9,000 ಕೋಟಿ ಸಾಲ ಇರ್ತಕ್ಕಂಥ ವಿಜಯ ಮಲ್ಯ ಈ ದೇಶ ಬಿಟ್ಟು ಓಡಿಸ್ತಾನೆ. ಇದೇ ಮೋದಿ ಗೌರ್ಮೆಂಟೇ ಓಡಿಸುತ್ತೆ. ಲಲಿತ್ ಮೋದಿ ಎಷ್ಟು ಸಾಲ ಇದೆ ಗುರು? ಯಾರಾದರೂ ಸರ್ಚ್ ಮಾಡಿದ್ದೀರಾ? ಯಾರಿಗಾದ್ರೂ ಗೊತ್ತಾ? ಲಲಿತ್ ಮೋದಿ ಸಾಲ ಎಷ್ಟಿದೆ, ರಿಕವರಿ ಎಷ್ಟು ಮಾಡಿದ್ದಾರೆ ಇವರು ನೋಡಿದ್ದೀರಾ? ಯಾರಿಗಾದ್ರೂ ಒಬ್ರಿಗೆ ಗೊತ್ತೋ ಅಂದರೆ ಹೇಳಿ ನನಗೆ ಈ ವಿಡಿಯೋದಲ್ಲಿ. ಅದನ್ನ ಕೇಳಿದರೆ ಗೋಧಿ ಮೀಡಿಯಾ, ಇವನು ಪಾಕಿಸ್ತಾನದವನು ಗುರು, ನಾ ಇಂಡಿಯಾದವನೇ, ನಾನೇ ಪಾಕಿಸ್ತಾನದಾಗ ಮೋದಿನ ಒಪ್ಕೊಳಕ್ಕೆ ಮೋದಿ ಅಂತ ಈ ದೇಶದ ಅವನು ಚಾಯ್ ಮರವನು. ಈ ದೇಶದಲ್ಲಿ ಒಬ್ಬ ಚಾಯ್ ಮಾರ್ಕೊಂಡು ಬಂದವನು ರೈಲ್ವೆ ಸ್ಟೇಷನಲ್ಲಿ. ವಾಪಸ್ ಹೋಗ್ಬಿಟ್ಟು ಬೇಕಾದ್ರೆ ರೈಲ್ವೆ ಸ್ಟೇಷನಲ್ಲಿ ಚಾಯ್ ಮರ ಕೇಳ ಅಷ್ಟೇ, ಓಪನಾಗಿ ಹೇಳ್ತೀವಿ. ಅದರಲ್ಲೇನು ಏನು ಮಾತಾಡೋದು ನೀವು? ಅವನ ಬಗ್ಗೆ ತಿಳ್ಕೊಂಬಿಟ್ಟು ಫಸ್ಟ್ ಕರೆಕ್ಟಾಗಿ ತಿಳ್ಕೊಳ್ಳಿ, ಆಮೇಲೆ ಮಾತಾಡಿ. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಇವೆಲ್ಲ ಆ ಥರ ಅದಕ್ಕೆ ಸಪೋರ್ಟ್ ಮಾಡಿ ಇದಕ್ಕೆ ಸಪೋರ್ಟ್ ಮಾಡು, ಅವೆಲ್ಲ ನಮ್ಮ ಕೈಲಾಗಲ್ಲ. ಅವೆಲ್ಲ ನಾವು ಮಾಡೋದು ಇಲ್ಲ. ನಾನಂತರೂ ಮೋದಿಗೆ ಅವನು ಈ ದೇಶದ ಪ್ರಧಾನಿ ಅಲ್ಲ, ಈ ದೇಶಕ್ಕೆ ಛಾಯ್ ಮರಕ್ಕೂ ಯೋಗ್ಯತೆ ಅಲ್ಲ. ನನ್ನ ಮಗನ ನಾನೇ ಓಪನಾಗಿ ಹೇಳ್ಬಿಡ್ತೀನಿ ನೋಡಿ. ಅವನಿಂದ GST IGST ಮಾಡ್ಕೊಂಡ. ಏನು ಮಾಡಿದ ಅದರಿಂದ? ಅಂಬಾನಿ ಆದವನಿಗೆ ಏರ್ಪೋರ್ಟ್ ಮಾರ್ಕೊಂಡ. ಏನು ಮಾಡಿದ?
ಏರ್ಪೋರ್ಟ್ ಎಲ್ಲ ಸೇಲ್ ಮಾಡಿಟ್ಟ. ಅದ್ರ ಬಗ್ಗೆ ಯಾರಾದ್ರೂ ಕ್ವಶನ್ ಮಾಡ್ತೀರಾ? ಯಾವ ಪ್ರಧಾನಿ ಆದರೂ ಏರ್ಪೋರ್ಟ್ನ ಸೇಲ್ ಮಾಡಿದ್ನ ಈ ಥರ? ಯಾವ ಏರ್ಪೋರ್ಟಲ್ಲಿದ್ರು ಹೋಗಿ ಅದಾನಿ ಗ್ರೂಪ್, ಅಂದಾನಿ ಗ್ರೂಪ್, ಅದನ್ನ ಯಾಕೆ ಕ್ವಶನ್ ಮಾಡ್ತಿಲ್ಲ ನೀವು? ಅದನ್ನು ಕ್ವಶನ್ ಮಾಡಿ. ರಾಮನ ಏರ್ಪೋರ್ಟ್, ಕೃಷ್ಣನ ಏರ್ಪೋರ್ಟ್ ಅಂತ ಮಾಡಕ್ಕೆ ಹೇಳಿ. ಆ ಸನಾತನ ಧರ್ಮದವ್ರಿಗೆ ಅಮೌಂಟ್ ಕೊಡಕ್ಕೆ ಹೇಳಿ ಆ ಏರ್ಪೋರ್ಟಿಂದ. ಅದಾನಿ ಗ್ರೂಪ್, ಅಂದಾನಿ ಗ್ರೂಪ್ ಅಂತ ಮಾಡೋಕ್ಕಿಂತ ಹಿಂದೂ ಧರ್ಮದವ್ರಿಗೆ ಈ ಏರ್ಪೋರ್ಟ್, ಇದು ಎಲ್ಲ ಏರ್ಪೋರ್ಟ್ ಹಿಂದೂ ಧರ್ಮದವ್ರಿಗೆ ಅಂತಂದು ಏರ್ಪೋರ್ಟ್ ಮಾಡಿ ಅದರಿಂದ ಅಮೌಂಟ್ ಕೊಡಕ್ಕೆ ಹೇಳಿ. ಅದಾನಿ ಅಂಬಾನಿ ಅಂತ ಅವ್ರ ಹೆಸರು ಯಾಕೆ? ಅದನ್ನ ಹೇಳಿ. ಅದನ್ನ ಕೇಳೋಕ್ಕಾಗ್ತಿಲ್ವ ನಿಮಗೆ? ಅದನ್ನ ಇದನ್ನೇ ಇಲ್ಲ ನಿಮಗೆ? ಸನಾತನ ಧರ್ಮ ಹಿಂದೂ ಧರ್ಮ ಅಲ್ಲ, ಓಕೆ, ಇದು ಹಿಂದೂ ಧರ್ಮದ ಏರ್ಪೋರ್ಟ್ ಅಂತ ಹೇಳ್ಬಿಟ್ಟು ಇದನ್ನ ಹಾಕಿ ಅದರಿಂದ ಬರ್ತಕ್ಕಂಥ ಬಂಡವಾಳ ಹಿಂದೂ ಧರ್ಮ ಕೊಡಕ್ಕೆ ಹೇಳಿ. ಯಾಕೆ ಅದನ್ನ ಕೇಳೋ ಹಕ್ಕನ್ನು ನಿಮಗಿಲ್ವಾ? ಅದನ್ನ ಕೇಳೋ ಕೆಪಾಸಿಟಿನ ನಿಮಗಿಲ್ವಾ? ಇಷ್ಟು ಮಾಡೋಕ್ಕಾಗಿಲ್ಲ ಅಂದರೆ ನೀವು ಮೋದಿನ ತೊಗೊಂಡು ಹೋಗ್ಬಿಟ್ಟು ಒಂದು ಯಾವ್ದಾರು ಚರಂಡಿ ಮರಿಯಲ್ಲಿ ಸೈಡಲ್ಲಿ ಹಾಕ್ಬಿಡಿ ಅಷ್ಟೇ. ಓಪನಾಗಿ ಹೇಳಕತ್ತೀನಿ ನೋಡಿ. ಥ್ಯಾಂಕ್ ಯು, ಗುಡ್ ಬಾಯ್.